ಮೊನ್ನೆ ಬೆಳಗಾವಿ ವಿಚಾರವನ್ನ ಹೇಳಿ ಏನ್ ಪ್ರಸ್ತಾಪ ಮಾಡಿದ್ರು, ಬೆಳಗಾವಿ ಮಾರಾಟಕ್ಕಿದೆ ಅನ್ನೋ ಪೋಸ್ಟ್ಗಳನ್ನೆಲ್ಲ ಮಾಡಿ ವೈರಲ್ ಮಾಡಿದ್ದಾರೆ. ಮಾರಾಟಕ್ಕೆಲ್ಲ ಮಹಾರಾಷ್ಟ್ರ ಸೇರಿತ್ತು ಅಂತ ಹೇಳಿ ಇಲ್ಲ ಇದು ಅವತ್ತು ಯಾರ್ಯಾರಿದ್ರು ಗೊತ್ತಿಲ್ಲ. ಬಾಂಬೆ ಪ್ರೊವಿನ್ಸ್ದಾಗಿತ್ತು ಬೆಲ್ಗಾಂ, ಬಾಂಬೆ ಪ್ರೊವಿನ್ಸ್. ನಮ್ಮ ಬೆಲ್ಗಾಂ ಡಿವಿಷನ್ ವಾಸ್ ಇನ್ ಬಾಂಬೆ ಪ್ರೊವಿನ್ಸ್. ಅದನ್ನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಇಟ್ ಈಸ್ ನಾಟ್ ಮಹಾರಾಷ್ಟ್ರ. Maharashtra also came into existence when Karnataka came into existence. Mysore state came into existence. That's why that is a confusion. There is no need to even discuss on that subject. ಆ ವಿಷಯದ ಮೇಲೆ ಚರ್ಚೆ ಮಾಡುವಂತದ್ದು ಅವಶ್ಯ ಇಲ್ಲ. ಯಾಕಂದ್ರೆ ಮುಂಬೈ ಕರ್ನಾಟಕ ಅಂತೇಳಿ ನಾವು ಈ ಬಾಂಬೆ ಪ್ರಿವೆನ್ಸ್ ಇತ್ತಲ್ಲ, ಆ ಸಂದರ್ಭದಲ್ಲಿ ಅದು ಮಹಾರಾಷ್ಟ್ರ ಅಂತ ಯಾರೋ ಭಾವಿಸ್ಕೊಂಡಿದ್ದಾರೆ. ಮೊನ್ನೆ ಬೆಳಗಾವಿ ವಿಚಾರವನ್ನ ಹೇಳಿ ಏನ್ ಪ್ರಸ್ತಾಪ ಮಾಡಿದ್ರು, ಬೆಳಗಾವಿ ಮಾರಾಟಕ್ಕಿದೆ ಅನ್ನೋ ಪೋಸ್ಟ್ಗಳನ್ನೆಲ್ಲ ಮಾಡಿ ವೈರಲ್ ಮಾಡಿದ್ದಾರೆ. ಮಾರಾಟಕ್ಕೆಲ್ಲ ಮಹಾರಾಷ್ಟ್ರ ಸೇರಿತ್ತು ಅಂತ ಹೇಳಿ ಇಲ್ಲ ಇದು ಅವತ್ತು ಯಾರ್ಯಾರಿದ್ರು ಗೊತ್ತಿಲ್ಲ. ಬಾಂಬೆ ಪ್ರೊವಿನ್ಸ್ದಾಗಿತ್ತು ಬೆಲ್ಗಾಂ, ಬಾಂಬೆ ಪ್ರೊವಿನ್ಸ್. ನಮ್ಮ ಬೆಲ್ಗಾಂ ಡಿವಿಷನ್ ವಾಸ್ ಇನ್ ಬಾಂಬೆ ಪ್ರೊವಿನ್ಸ್. ಅದನ್ನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಇಟ್ ಈಸ್ ನಾಟ್ ಮಹಾರಾಷ್ಟ್ರ. ಮಹಾರಾಷ್ಟ್ರ ಆಲ್ಸೋ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ವೆನ್ ಕರ್ನಾಟಕ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಮೈಸೂರು ಸ್ಟೇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. That's why that is a confusion. There is no need to even discuss on that subject. ಆ ವಿಷಯದ ಮೇಲೆ ಚರ್ಚೆ ಮಾಡುವಂತದ್ದು ಅವಶ್ಯ ಇಲ್ಲ. ಯಾಕಂದ್ರೆ ಮುಂಬೈ ಕರ್ನಾಟಕ ಅಂತೇಳಿ ನಾವು ಈ ಬಾಂಬೆ ಪ್ರಿವೆನ್ಸ್ ಇತ್ತಲ್ಲ, ಆ ಸಂದರ್ಭದಲ್ಲಿ ಅದು ಮಹಾರಾಷ್ಟ್ರ ಅಂತ ಯಾರೋ ಭಾವಿಸ್ಕೊಂಡಿದ್ದಾರೆ. ಮೊನ್ನೆ ಬೆಳಗಾವಿ ವಿಚಾರವನ್ನ ಹೇಳಿ ಏನ್ ಪ್ರಸ್ತಾಪ ಮಾಡಿದ್ರು, ಬೆಳಗಾವಿ ಮಾರಾಟಕ್ಕಿದೆ ಅನ್ನೋ ಪೋಸ್ಟ್ಗಳನ್ನೆಲ್ಲ ಮಾಡಿ ವೈರಲ್ ಮಾಡಿದ್ದಾರೆ. ಮಾರಾಟಕ್ಕೆಲ್ಲ ಮಹಾರಾಷ್ಟ್ರ ಸೇರಿತ್ತು ಅಂತ ಹೇಳಿ ಇಲ್ಲ ಇದು ಅವತ್ತು ಯಾರ್ಯಾರಿದ್ರು ಗೊತ್ತಿಲ್ಲ. ಬಾಂಬೆ ಪ್ರೊವಿನ್ಸ್ದಾಗಿತ್ತು ಬೆಲ್ಗಾಂ, ಬಾಂಬೆ ಪ್ರೊವಿನ್ಸ್. ನಮ್ಮ ಬೆಲ್ಗಾಂ ಡಿವಿಷನ್ ವಾಸ್ ಇನ್ ಬಾಂಬೆ ಪ್ರೊವಿನ್ಸ್. ಅದನ್ನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಇಟ್ ಈಸ್ ನಾಟ್ ಮಹಾರಾಷ್ಟ್ರ. Maharashtra also came into existence when Karnataka came into existence. Mysore state came into existence. That's why that is a confusion. There is no need to even discuss on that subject. ಆ ವಿಷಯದ ಮೇಲೆ ಚರ್ಚೆ ಮಾಡುವಂತದ್ದು ಅವಶ್ಯ ಇಲ್ಲ. ಯಾಕಂದ್ರೆ ಮುಂಬೈ ಕರ್ನಾಟಕ ಅಂತೇಳಿ ನಾವು ಈ ಬಾಂಬೆ ಪ್ರಿವೆನ್ಸ್ ಇತ್ತಲ್ಲ, ಆ ಸಂದರ್ಭದಲ್ಲಿ ಅದು ಮಹಾರಾಷ್ಟ್ರ ಅಂತ ಯಾರೋ ಭಾವಿಸ್ಕೊಂಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.